ಇಂದು ಸಂಜೆ 6 ಗಂಟೆ. ದೇವಾಲಯದಲ್ಲಿ ಗಂಟೆಯ ಧ್ವನಿ ಕೇಳಿಸುತ್ತಿತ್ತು. ಮಂದಿರದಲ್ಲಿ ನಂದಾದೀಪವು ಬೆಳಗುತ್ತಿತ್ತು. ಅರಿಶಿಣದ ವಾಸನೆ, ತಂಪಾದ ಗಾಳಿ, ವಾತಾವರಣ ಚೆನ್ನಾಗಿತ್ತು. ಎಲ್ಲ ದಿನದಂತೆ ಈ ದಿನವೂ ಕೂಡ ಬಂದಿದ್ದ. ಅಮ್ಮ ಕೊಟ್ಟ ಪೂಜಾ ದೀಪವನ್ನು ಹಿಡಿದು ನಿಂತಿದ್ದ. ಆದರೆ ಆ ದಿನ ಏನೋ ಬೇರೆಯಾಗಿತ್ತು. ಅವನ ಕಣ್ಣುಗಳು ಒಂದೇ ಕಡೆ ನಿಲ್ಲುತ್ತಿತ್ತು. ಅದು ದೇವರ ಕಡೆಯಲ್ಲ, ಅವಳ ಮುಖದ ಕಡೆ. ಅವಳು ಕಣ್ಣು ಮುಚ್ಚಿಕೊಂಡು ದೇವರ ಪ್ರಾರ್ಥನೆ ಮಾಡುತ್ತಿದ್ದಳು. ಕೇಶದಲ್ಲಿ ಮಲ್ಲಿಗೆ ಹೂ ಮುಡಿದಿದ್ದಳು. ಕೈಯಲ್ಲಿ ದೀಪವನ್ನು ಹಿಡಿದಿದ್ದಳು ಹಾಗೂ ಕೆಂಪು ಚೂಡಿದಾರ್ ಹಾಕಿದ್ದಳು. ಅವನು ದೇವರ ಸ್ಥಾನದಲ್ಲಿ ಇದ್ದರೂ ಕೂಡ ಅವನ ಮನಸ್ಸು ಅವಳನ್ನೇ ಆರಾಧಿಸುತ್ತಿತ್ತು. ಅವನು ಜೋರಾಗಿ ದೇವರಲ್ಲಿ ಪ್ರಾರ್ಥಿಸಲು ಯತ್ನಿಸಿದ, ಆದರೆ ಆಗಲಿಲ್ಲ. ಅವನ ಪ್ರಾರ್ಥನೆ ಬದಲಾಗಿತ್ತು. ಈ ಅಜ್ಞಾತ ಚಿಪ್ಪಿನಲ್ಲಿರುವ ಹುಡುಗಿ ನನ್ನ ಜೀವನದ ಜೋಡಿಯಾಗಬೇಕು ದೇವರೇ ಎಂದು ಕಳಕಳೆಯಾಗಿ ದೇವರಲ್ಲಿ ಬೇಡತೊಡಗಿದ. ಆದರೆ ಅವನಿಗೆ ಅವಳು ಯಾರು, ಎಲ್ಲಿಂದ ಬಂದವಳು ಎಂಬುದು ಗೊತ್ತಿಲ್ಲ. ಆದರೂ ಹೃದಯದಲ್ಲಿ ಅವಳದೇ ಮಿಡಿತ. ಅವಳು ಸುಂದರಳಲ್ಲದಿದ್ದರೂ ಪವಿತ್ರಳಾಗಿ ಕಾಣಿಸುತ್ತಿದ್ದಾಳೆ. ಅವನು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅವಳು ಹೊರಟು ಹೋಗಿದ್ದಾಳೆ. ಅವಳನ್ನು ನೋಡಿದ ದಿನದಿಂದ ಅವನು ಅವಳ ಮೇಲೆ ಕವನಗಳನ್ನು, ಪ್ರೀತಿಯ ಭಾವನೆಗಳನ್ನು ಬರೆಯತೊಡಗಿದ. ಪುನಃ ಇನ್ನೊಂದು ದಿನದ ಸಂಜೆ ಅವನು ದೇವಸ್ಥಾನದಲ್ಲಿ ಅವಳನ್ನು ನೋಡಿದ. ಅವಳು ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಕೆಳಗೆ ಇಳಿದು ಹೋಗುತ್ತಾ ಇದ್ದಳು. ಆಗ ಅವಳ ಕೈಯಲ್ಲಿದ್ದ ಒಂದು ಪುಸ್ತಕವು ಜಾರಿ ಕೆಳಗೆ ಬಿತ್ತು. ಆಗ ಇವನು ತಕ್ಷಣವೇ ಓಡೋಡಿ ಹೋಗಿ ಆ ಪುಸ್ತಕವನ್ನು ಕೈಯಿಂದ ಎತ್ತಿ ಅವಳ ಕೈಗೆ ಕೊಟ್ಟನು. ಆಗ ಅವಳು ಮಾತನಾಡದೆ ಮೌನದಲ್ಲೇ ಧನ್ಯವಾದಗಳನ್ನು ತಿಳಿಸಿ ಬೇಗನೆ ಹಿಂದೆ ಸರಿದು ಓಡಿ ಹೋದಳು. ಆದರೆ ಅವನಿಗೆ ಒಂದು ಪ್ರಶ್ನೆ ಕಾಡತೊಡಗಿತ್ತು. ಅವಳು ಏಕೆ ಮೌನವಾಗಿದ್ದಳು? ಅಂದಿನಿಂದ ಇಂದಿನವರೆಗೂ ಅವಳೇಕೆ ಮಾತನಾಡುತ್ತಿಲ್ಲ ಎಂಬುದು ಅವನ ಪ್ರಶ್ನೆಯಾಗಿತ್ತು. ಅವನು ಅವಳಿಗಾಗಿ ಹುಡುಕಾಟ ಆರಂಭಿಸಿದ. ಅವಳ ಹೆಸರು, ಹಿನ್ನೆಲೆ ಎಲ್ಲವನ್ನೂ ಅವನ ಗೆಳೆಯನ ಬಳಿ ಕೇಳಿ ತಿಳಿದುಕೊಂಡ. ಅವಳು ಅನಂತಿ. 3 ವರ್ಷದಿಂದ ದೇವಾಲಯಕ್ಕೆ ಬರುತ್ತಾಳೆ, ಪ್ರಾರ್ಥನೆ ಮಾಡುತ್ತಾಳೆ, ಹೋಗುತ್ತಾಳೆ. ಆದರೆ ಮಾತನಾಡುವುದಿಲ್ಲ. ಏಕೆಂದರೆ ಅವಳ ಜೀವನದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಅದು ಏನೆಂದರೆ, ವಿಡಿಯೋದ ಮುಂದುವರೆದ ಭಾಗ ನೋಡಲು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡ್ತಾ ಇರಿ.